ಇಲ್ಲಾಂದರೆ ಟಿ ವಿ ನನ್ನ ಕೈ ಒಳಗೆ ಪುಡಿ ಹಾಕಿತ್ತು. ನೀವೆಲ್ಲ ಪ್ರಶ್ನೆ ಮಾಡ್ಬೋದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ. ನಮ್ಮ ಅಪ್ಪ ಅಲ್ರಿ, ನಮ್ಮ ಅವ್ವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ತಲೆಗಿಂದ ಹೋದ ಕೂದಲು ಯಾವತ್ತೂ ವಾಪಸ್ ಬರಲ್ಲ. ಇದು ವಾಸ್ತವ ಸತ್ಯ, ಹೌದಾ? ಇತ್ತೀಚೆಗೆ ಕಟಿಂಗ್ಗಳು ಬಂದವ್ರಿ, ಏನು ಅನಾಹುತ ಕಟಿಂಗ್ ಅವು. ಈ ಕಡೆಗೆ ಒಂದು ನಮ್ಮನೆ ಬೆಕ್ಕ ಚಿಗುರಿದಂಗೆ ಆಗ್ಬಿಟ್ಟಿರ್ತಾವೆ, ಈ ಕಡೆ ಒಂದು ನಮ್ಮನೆ ಟ್ರ್ಯಾಕ್ಟರ್ ಟ್ರಿಲ್ಲರ್ ಹೊಡೆದಂಗೆ ಆಗ್ಬಿಟ್ಟಿರ್ತದೆ, ಹಿಂದ್ಗಡೆ ಒಂದು ನಮ್ಮನೆ ಸಲಿಗೆ ತೊಗೊಂಡೆ ಕಿತ್ತಂಗೆ ಆಗ್ಬಿಟ್ಟಿರ್ತದೆ, ತಲೆ ಮೇಲೆ ಒಂದು ನಮ್ಮನೆ ಗುಬ್ಬಚ್ಚಿ ಗುಡ್ಕಂಡು ಆಗ್ಬಿಡ್ತದೆ. ನಾನು ಒಬ್ಬ ಹುಡುಗನ ಕೇಳಿದೆ, ತಮ್ಮ ಇದು ಯಾವ್ದಾದ್ರು ಕಟ್ಟಿಂಗ್ ಒಂದೆ ಎಬ್ಬಲಿ ಗೊತ್ತಾ? ಈ ಕಡೆ ಒಬ್ಬ ಹುಡುಗಂದ್ರಿ, ತಮ್ಮ ನಿಂದ ಯಾವ್ದಾರ ಕಟ್ಟಿಂಗು ರಾಜ ಹುಲಿ. ಕಾಹಟ್ಟಿಗೆರ ಹುಲಿ ಕೇಳ್ತೀನಿ, ನಾನು ಯಾರಲೇ ತಮ್ಮ ಅಂತದು. ವಾಪಸ್ ನನ್ನ ಪುಣ್ಯ ಏನ್ರಿ ಅಂದರೆ, ಸರ ನಮ್ಮಿಬ್ಬರದ್ದು ಕೇಳಿದ್ರೆ ನಿಮ್ದು ಯಾವ್ದು ಕಟ್ಟಿಂಗ್ ಅಂತ ಕೇಳಲ್ಲ ನನಗೆ, ಅದ ನನ್ನ ಸೌಭಾಗ್ಯ ಹೊತ್ತು. ಅದಕ್ಕೆ ಸ್ನೇಹಿತರೆ, ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನ ಕಾಣಬಹುದು. ನೋಡ್ರಿ, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಒಂದ್ಸರಿ ನಗೆ ಹಬ್ಬ ಕಾರ್ಯಕ್ರಮ ಮಾಡಿದ್ದು. ನನ್ನ ಪಕ್ಕದ ನನ್ನ ಗೆಳೆಯ ಕೂತ್ಕೊಂಡಿದ್ದ, ಅವನು ಒಟ್ಟ ನಗುತ್ತಿರಲಿಲ್ಲ. ಬಂದಿರ್ತಕ್ಕಂಥ ಅಷ್ಟು ಜನ ಬಿದ್ದು ನಗ್ತಿದ್ರು, ಅವನು ಒಟ್ಟ ನಗ್ತಿರ್ಲಿಲ್ಲ. ನಾನು ಅವನು ಕೇಳಿದೆ, ಲೇ ಮಂದಿ ನಗಕತ್ತರ ನಗಲಿ ಅಂದೆ. ನಾನು ನಗಂಗಿಲ್ಲ ಅಂದವ. ಮಗನ ಯಾಕೆ ನಗಂಗಿಲ್ಲ ಅಂತ ಕೇಳಿದವನು. ಅವ್ನು ಏನಾನಿಗೆ ಉತ್ತರ ಕೊಡ್ಬೇಕ್ರಿ. ಈಗೇನು ಜೋಕ್ಸ್ ಮಾಡ್ತಾನಲ್ಲ ಅವನಿಗೂ ನನಗೆ ಆಗಂಗಿಲ್ಲ, ಅದಕ್ಕೆ ನಾನು ನಗಂಗಿಲ್ಲ ಅಂದವ. ಮತ್ತು ಮುಂದೆ ಹೆಂಗಲ್ಲಿ ಅಂತ ಕೇಳಿದ ಅವನಿಗೆ. ನಾನು ಮನೆಗೆ ಹೋಗಿ ನಗುತ್ತೀನಿ ಅಂದವ. ಇಂಥ ಪಿಗರ್ದ್ರೆ ತೊಗೊಂಡು ಮುಗಿಸ್ತಿದ್ರು. ಅದಕ್ಕೆ ಹೇಳೋದು, ನಗು ಬಂದಾಗ ನಕ್ಕು ಬಿಡ್ಬೇಕಂತ. ಅದಕ್ಕೆ ಹೇಳೋದು, ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು. ನಿಮ್ಮ ಮುಖದ ಮೇಲೆ ನಗುವೆನ್ನುವ ಆಭರಣ ಹೊಂದಿದ್ದರೆ ಸಾಕು. ಬಂಗಾರದ ಒಡವೆಯ ಗೊಡವೆ ನಿಮಗೇಕೆ, ದುಃಖ ದುಮ್ಮಾನವೆಲ್ಲ ಬಿಟ್ಟು ಬಿಡಿ, ಬಂಗಾರವನ್ನೆಲ್ಲ ತಂದು ಸ್ಟೇಜ್ ಮೇಲೆ ಇಟ್ಟು ಬಿಡಿ. ಯಾರಾದರೂ ಕೊಟ್ಟಾರ? ಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ನಗುವಿನ ಮುಖವನ್ನು ನೋಡುವಂಥ ಸೌಭಾಗ್ಯವನ್ನು ಕಲ್ಪಿಸಿದ ಭಗವಂತನ ಪಾದಕ್ಕೆ ನಮಸ್ಕಾರ ಹೇಳೋದಿಲ್ಲ, ಇಲ್ಲಿ ಬಂದಿರುವಂಥ ಎಲ್ಲ ಗುರು ಹಿರಿಯರ ಪಾದಕ್ಕೆ ನಾನು ಮತ್ತೊಮ್ಮೆ ಶಿರವಾಗಿ ನಾನು ನಮಸ್ಕಾರ ಹೇಳ್ತೀನಿ. ಬಹುಶಃ ನಗನಗುತ್ತಾ ಇದ್ದರೆ ಯಾವ ರೋಗನ ನಮ್ಮ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ದಿವ್ಯ ಔಷಧಿಯ ಗುಣ ಭಗವಂತ ಕೊಟ್ಟಿರ್ತಕ್ಕಂಥ ಸೃಷ್ಟಿ ಒಳಗೆ ಬಂದಿರತಕ್ಕಂಥದ್ದು ನಗು. ಅಂತಹ ಶ್ರೇಷ್ಠ ನಗು ನಿಮ್ಮದಾಗಿರಬೇಕು ಅನ್ನುವಂಥದ್ದು. ಅದಕ್ಕೆ ಹೇಳೋದು, ನೀವು ಮುಖ ಕಪ್ಪಿದ್ದರೇನು ಚಿಂತೆ ಬೇಡ, ಮುಖ ಕಪ್ಪಿದ್ದರೂ ಚಿಂತೆ ಬೇಡ, ಪಳಪಳ ಹೊಳೆಯುವ ಹಲ್ಲಿನಂತಿರಲಿ ನಿನ್ನೊಳಗಿನ ಮನಸ್ಸು ಅನ್ನುವಂಥದ್ದು. ಮುಖ ಕಪ್ಪಿದ್ರೆ ಇಂಪಾರ್ಟೆಂಟ್ ಅಲ್ಲ, ಪಳಪಳ ಹೊಳೆಯುವಂಥ ಮನಸ್ಸಿರಬೇಕು, ಆಗ ಜೀವನ ಚೆಂದ ಇರ್ತದೆ ಸ್ನೇಹಿತರೆ. ಒಂದು ಸರಿ ಹಿಂಗೆ ನಾನು ಬಾಂಬೆಗೆ ಹೋಗಿದ್ದೆ, ನಿಜವಾಗಿ ನಡೆದಂಥ ಘಟನೆ ಇದು. ಬಾಂಬೆಗೆ ಒಂದು ಸಂದರ್ಭದೊಳಗೆ ಏನಾಯಿತು, ನನ್ನ ಜೊತೆ 4 ಮಂದಿ ಗೆಳೆಯರು ಬಂದಿದ್ರು. ಬಾಂಬೆ ಬಂತು, ಟ್ರೈನ್ ಸ್ಟಾಪ್ ಆಯಿತು. ಇನ್ನೇನು ಲಗೇಜ್ ತೊಗೊಂಡು ಕೆಳಗೆ ಇಳಿಬೇಕು ಅನ್ನಷ್ಟೊತ್ತಿಗೆ ಒಂದು 8-10 ಜನ ನಿಮಗೆ ಅರ್ಥ ಆಗಿರ್ಬೇಕು ಅಂತ ಅನ್ಕೊಂಡಿರ್ತೀನಿ. ಇವ್ರು 8 ಮಂದಿ ಬಂದರು ಒಳಗಡೆ. ಇವರು ಒಳಗಡೆ ಬಂದರು. ಒಳಗಡೆ ಬಂದಾದ್ಮೇಲೆ ನನ್ನ ಸ್ನೇಹಿತ ಜೇಬಿನ ಕೈ ಹಾಕಿ ದುಡ್ಡು ತೊಗೊಳ್ತಿದ್ರು. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ, ಬೆಡ್ಶೀಟ್ ತೆಗೆದು ನೋಡಿದೆ. ನೆಕ್ಸ್ಟ್ ಅಟ್ಯಾಕ್ ನನಗೈತೆ. ಯಪ್ಪ, ಯಾಕೆ ಬೇಕಿಲ್ಲ ಅವ್ರು ಸವಾಸ ಬೇಡ ಅಂತೇಳಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ. ಬಿಟ್ಟಾರ ನಾನು. ಅರೆ ಮಾಮೂ ಊಟ ಅಂತಷ್ಟೇ ಬೆಡ್ಶೀಟ್ ತೆಗೆದೆ. ಕ್ಯಾಗೆ ಅಮ್ಮ ಅಂದೆ. ಕ್ಯಾಗೆ ಅಮ್ಮ ಅಂತ ಅವ್ರು ಗಾಬರಿ ಆಗ್ಬಿಟ್ರು. ತೋ ಹಮಾರ ಹೈ ಕ್ಯಾ ಸೋಜಾ ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನು. ಎಂಥ ಅದ್ಭುತ ಹಾಸ್ಯವಿಲ್ಲ. ಅದಕ್ಕೆ ಸ್ನೇಹಿತರಿಗೆ ಎಲ್ಲ ರಂಗದಲ್ಲಿ ನಾವು ಹಾಸ್ಯವನ್ನು ಕಾಣ್ಬೋದು. ಇನ್ನೇನು ಸಮಯ ಆಗಿರೋದ್ರಿಂದ ನೇರವಾಗಿ ಧ್ವನಿ ಅಂತ ಇರ್ತದೆ. ಆ ಧ್ವನಿ ಬೇರೆ ಯಾವುದೂ ಅಲ್ಲ, ವಾದ್ಯಗಳ ಧ್ವನಿಯನ್ನು. ಬಾಯಿಂದನೇ ಎಷ್ಟು ವಿವಿಧ ಧ್ವನಿಗಳನ್ನು ತರಬಹುದು. ಅಣ್ಣಜಿ ಸ್ವಲ್ಪ ಸೌಂಡ್ ರೈಸ್ ಮಾಡಿ. ಚೀಕ್ 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 ಚೀಕ್. ಮಧ್ಯದಲ್ಲಿ ಯಾರು ಚಪ್ಪಾಳೆ ಕೊಡಬೇಡಿ. ನಾನು ತಾಳಕ್ಕೆ ತಕ್ಕ ಹೀಗಂತ ಹೇಳ್ತೀನಿ, ಆವಾಗ ನನ್ನ ಜೊತೆಗೆ ಬನ್ನಿ. ಈಗ ಆ ತಬಲದ ಧ್ವನಿಯನ್ನು ಬಾಯಿಂದ ಹಾಗೆ ನುಡಿಸ್ಬೋದು ಅಂತೇಳಿ.
ತಬಲ ಕೇಳಿಸ್ಕೊಂಡ್ರಿ, ಸೌಂಡ್ ಹೆಚ್ಚು ಕಡಿಮೆ ಮಾಡಬೇಡಿ. ಓಕೆ, ಚೀ ಓಪನ್ ಮಾಡಿ, ಸೌಂಡ್ ಓಪನ್ ಮಾಡಿ. ಚೀ ಸ್ವಲ್ಪ ಬೇಸ್ ಕೊಡಿ, ಬೇಸ್. ಚೀ 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 ಬಿಡಿ ಸಾಕು. ತಬಲ ಕೇಳಿಸ್ಕೊಂಡ್ರಿ, ವೆಸ್ಟರ್ನ್ ಬೀಟ್ಸ್ ಕೂಡ ಹೇಗೆ ಬಾರಿಸ್ಬೋದು ಸ್ನೇಹಿತರೆ. ಬೇಸ್ ಬೇಸ್ చెప్పండి ఇష్టేనా? ಜನಸೇವೆ ಜನ ದೂಷಿಸ್ಬಿಟ್ರೆ ನಾನು ನಿಮಗೆ ಮೋಸ ಮಾಡ್ತಿಲ್ಲದ್ರು ಉಂಟಾ? ಬರಲಿ ಚಪ್ಪಾಳೆ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ. ಇಂಗ್ಲಿಷ್ ಚಿತ್ರದ ಟ್ರೈಲರನ್ನು ಅದು ಸ್ವಲ್ಪ ಶಾರ್ಪ್ ಇರಲಿ, ಸೂಪರ್ ಸೌಂಡ್. ಒಂದೇ ಒಂದು ನಿಮಿಷ ಕಣ್ಣನ್ನು ಮುಚ್ಕೋಬೇಕು, ಸ್ವಲ್ಪ ಶಾರ್ಪ್ ಇರಲಿ. ಒಂದೇ ಒಂದು ನಿಮಿಷ ಕಣ್ಣನ್ನು ಮುಚ್ಕೊಳ್ಳಿ, ಧ್ವನಿ ಮಾತ್ರ ಕೇಳಿಸ್ಕೊಳ್ಳಿ, ಆ ಇಂಗ್ಲಿಷ್ ಚಿತ್ರದ ಧ್ವನಿಯನ್ನ. ಸೌಂಡ್ ಓಪನ್ ಮಾಡಿ. Welligen das genau working the local the steward. Welligen is the podiest cannons. Reaches to pay is slowly the ground into this rusk. Neither the good killers the calling in us. Pass give me not again. Little the miracle the last of ego stories. Spinio is like in the body in his body. Spinny's guardian's meal. Really, then the skin over this meal. What is found in a spinny goatee? Spinio! Indian silver coins. ಯಾರಿಗಾದ್ರೂ ಅರ್ಥ ಆಯ್ತಾ? ನನ್ನ ತಾಯಿನ ನನಗೆ ಅರ್ಥ ಆಗಿಲ್ಲ, ಅದು ನಿಮಗೆ ಎಲ್ಲಿಂದ ಅರ್ಥ ಆಗುತ್ತೆ? ಮಕ್ಕಳಿಗೆ ಬಹಳ ಇಷ್ಟವಾದಂಥ ಕಾರ್ಯಕ್ರಮಗಳು ಯಾವುದು ಅಂದರೆ ಮಿಕ್ಕಿ ಮೌಸ್, ಟಾಮ್ ಅಂಡ್ ಜೆರ್ರಿ. ಮಕ್ಕಳು ಭಾಳ ಇಷ್ಟಪಟ್ಟು ಆ ಚಾನಲ್ನ ಆನ್ ಮಾಡ್ಕೊಂಡು ಕೂತ್ಕೊಳ್ತಾರೆ. ಆ ಧ್ವನಿಯನ್ನು ಕೂಡ ಹೇಗೆ ಇಮಿಟೇಟ್ ಮಾಡ್ಬೋದು, ಆ ಧ್ವನಿ ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಸರಿಯಾದ ಚಪ್ಪಾಳೆ ಕೊಡಿ. ತಿಂತಿಂದು ನೋಡಿ ಸರ್, ಅಪ್ಪ ಬೈದ ಅವನ್ನ, ಅವ್ವ ಬೈದ ಅಪ್ಪನ. What happened with the Prince Kenya? Thank you.
ಯಾರಿಗಾದರೂ ಕಫ ಕೆಮ್ಮು ಜಾಸ್ತಿ ಇದ್ದರೆ ಒಂದು ಭಾಷೆಯಲ್ಲಿ ಹೇಳ್ಕೊಡ್ತೀನಿ, ದಯವಿಟ್ಟು ಕತ್ಕೊಳ್ಳಿ. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಭಾಳ ಸಿಂಪಲ್ ರೀ, ನೀವು ಏನು ಮಾಡ್ಬೇಕಾಗಿಲ್ಲ ರೀ. ಅರಬ್ಬ ಭಾಷೆ ನೀವು ಮಾತಾಡ್ಬಿಟ್ರೆ ಸಾಕು. ಹೆಂಗೆ ಮಾತಾಡ್ಬೇಕ್ರಿ? ಅಗದಿ ಸಿಂಪಲ್, ನೀವು ಏನು ಮಾಡೋಂಗಿಲ್ಲ. ಚಾಲೆಂಜ್ ಮಾಡ್ರಿ. ನೋಡಿ ಎಷ್ಟು ಮಂದಿ ಕೆಮ್ಮಕತ್ತಾರೆ ನೋಡ್ರಿ. ಅಂದರೆ ಭಾಷೆನ ಪ್ರಯತ್ನ ಮಾಡ್ತಿದ್ರು ಅಂತ ಶುರುವಾಯ್ತು. ಹೌದಾ? ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹಾಡುಗಳನ್ನು ಯಾವ್ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡ್ಬೋದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಲಾಲಿ 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 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು. ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲೇ ಆಯ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಓ ಮೈ ಗಾಡ್, ಎಲ್ರಿಗೂ ಬರುತ್ತೆ. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲೇ ಆಯ್ತು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ, ತಾಂತೀಯ ಅಂತೀಯ, ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಅಂತೀಯ, ತಾಂತೀಯ ಅಂತೀಯ. ಇನ್ನು 25ನೇ ವಯಸ್ಸಿಂದ 65ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಿ ಆಯ್ತು ಸ್ನೇಹಿತರೆ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಿ ಆಯ್ತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95ನೇ ವಯಸ್ಸಿಗೆ ಮೇಲ್ಪಟ್ಟು ನೋ ಸಾಂಗ್, ಓನ್ಲಿ ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿಸ್ಕೊಂಡಿದ್ದಕ್ಕಲ್ಲ, ಸಹಿಸ್ಕೊಂಡಿದ್ದಕ್ಕಂತ ಹೇಳ್ತಾ ಮತ್ತೊಮ್ಮೆ ಪರಮ ಪೂಜ್ಯರ ಪಾದಾರವಿಂದಗಳಿಗೆ ಈ ಕಾರ್ಯಕ್ರಮವನ್ನು ಸಮರ್ಪಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಕೊಟ್ರೇಶ್ವರು ತಬಲ ನುಡಿಸುವಾಗ ಕೈಯೆಲ್ಲ ಹಿಂಗೆ ಮಾಡ್ಕೊತಾರಲ್ಲ ಕೇಳಿ, ಹಿಂಗೆಲ್ಲ ಮಾಡಿದ್ರೆ ನುಡ್ಸೋಕ್ಕಾಗಲ್ಲ ಅಂತ ನಿಮ್ಮೊಂದು ಪ್ರಸಂಗ ಹೇಳ್ತೀನಿ. ನೀವು ಎಳ್ನೀರು ತಗೊಳಕ್ಕೆ ಹೋಗ್ತೀರಲ್ವ, ಅದೊಂದು ರಾಶಿ 100 ಎಳ್ನೀರು ಪುಡಿ ಹಾಕಿಟ್ಟು ಕೂತಿರ್ತಾರೆ. ನೀವೊಂದು ಹದವಾಗಿರೋ ಎಳ್ನೀರು ಪುಡಿಯಪ್ಪ ಅಂದರೆ ಅವನು ಒಂದು 7-8 ಟಪ್ 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 ಅಂತ ಕೊಡ್ತಾನೆ. ಆಮೇಲೆ ಅದು ಯಾವುದೋ ಒಂದು ತೆಗೆದು ಕೊಚ್ಚಿ ಕೊಡ್ತಾನೆ.
ಅವನ ಮಗ ಇದನ್ನು ನೋಡ್ತಾ ಇದ್ದ. ಈ ಕುಟ್ಟಿದ್ರೆ ಎಳ್ನೀರು ಹದವಾಗಿದೆ ಅಂತ ಹೆಂಗೆ ಗೊತ್ತಾಯ್ತದ ನಮ್ಮ ಅಪ್ಪನಿಗೆ. ಅದಕ್ಕೆ ಅವ್ರ ಅಪ್ಪನ ಕೇಳ್ದ, ಯಾರು ಗಿರಾಕಿ ಇಲ್ಲದಾಗ, ಅಪ್ಪ ಟಪ್ ಟಪ್ ಅಂತ ಕುಟ್ಟಿದ್ರೆ ಇದೇ ಎಳ್ನೀರು ಹದವಾಗದೆ ಅಂತ ಹೆಂಗೆ ಗೊತ್ತಾಯ್ತದೆ ಅಂತ. ಅವ್ರ ಅಪ್ಪ ಹೇಳ್ದ, ಯಾವ ನನ್ನ ಮಗನಿಗೆ ಗೊತ್ತಾಯ್ತದೆ, ಸುಮ್ಮನೆ ಜನ ನಂಬ್ಕೊಳ್ಳಿ ಅಂತ ಒಂದು 7-8 ಕುಟ್ಟಬೇಕಷ್ಟೇ, ಯಾವ್ದಾರ ಒಂದು ಎತ್ತು ಕೊಡೋದು, ಏನು ಉಳ್ದವ್ರನ್ನೆಲ್ಲ ನಾವೇನು ಮನೆಗೆ ತಗೊಂಡೋಗ್ತೀವಿ. ಹಂಗೆ ಕೊಟ್ಟರೆ ಎಷ್ಟು ಜನ ನಂಬಲಿ ಅಂತ ಹಿಂಗೆಲ್ಲ ಮಾಡೋದು. ಹಂಗೆ ಮಾಡದೇ ಇದ್ದರೂ ಮಾಡ್ಬೋದು ಅದೆಲ್ಲ. ಸುಮ್ಮನೆ ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಮಗೆ ಬಹಳ ದೊಡ್ಡ ಸಂತೋಷ ಏನಂದರೆ, ಈ ಥರ ಹಾಸ್ಯಗೋಷ್ಠಿಗಳೆಲ್ಲ ಹಾಸ್ಯೋತ್ಸವ ನಡೆಸುವಾಗ ಖುಷಿಯಾಗೋದೇನೆಂದರೆ, ನಮ್ಮೆದುರಿಗೆ ಅಷ್ಟು ನಗು ಮುಖಗಳಿರ್ತವೆ, ಇನ್ನು ಎಲ್ಲಿಯೂ ಸಿಗೋದಿಲ್ಲ ಆ ಥರ. ಅಷ್ಟು ಜನ ನಗ್ತಾ ಇರ್ತಾರೆ, ನಗುವಾಗ ಮುಖ ಭಾಳ ಸುಂದರವಾಗಿರ್ತವೆ, ಅದು ನೋಡೋಕ್ಕೆ ಚೆಂದ. GP ರಾಜರತ್ನಂ ಸೆಂಟ್ರಲ್ ಕಾಲೇಜಲ್ಲಿ ಮೇಸ್ಟ್ರಾಗಿದ್ದಾಗ ಯಾರೋ ಹೇಳಿದ್ರಂತೆ, ಸರ್ ಈ ಹಂಸಕ್ಷೀರ ನ್ಯಾಯ ಅಂತಾರಲ್ಲ ಸರ್, ಏನು ನಿಮ್ಮ ಕನ್ನಡದ ಕವಿಗಳು ಬರೀ ಸುಳ್ಳು ಹೇಳ್ತಾರೆ. ಹಂಸಕ್ಷೀರ ನ್ಯಾಯ ಅಂತ ನಿಜವಾಗ್ಲೂ ಇದೆಯಾ? ಅದೇನೋ ಹಂಸ ಪಕ್ಷಿ ಮುಂದೆ ಹಾಲನ್ನು ನೀರನ್ನು ಬೆರೆಸಿಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಮಾತ್ರ ಬಿಟ್ಬಿಡ್ತದೆ. ಲೋಕೋಕ್ತಿ ನ್ಯಾಯಗಳಿವೆ ಅದರಲ್ಲಿ. ಹಾಲನ್ನು ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೆ ಅಂತ ನಿಜನಾ ಅದು? ರಾಜರತ್ನ ಹೇಳಿದಂತೆ, ನಿಜ ಕಣೋ, ಹಂಸ ಪಕ್ಷಿಯ ಮುಂದೆ ಹಾಲನ್ನು ನೀರನ್ನು ಬೆರೆಸಿಟ್ರೆ ಅದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಬಿಟ್ಬಿಡ್ತದೆ. ಅವನು ಹೇಳ್ದ, ಸರ್ ಚಾಲೆಂಜು ಸರ್, ನಾನು ಒಂಚೂರು ನೀರು ಬೆರೆಸಿರೋ ಹಾಲು ತಗೊಂಬರ್ತೀನಿ, ಒಂದು ಹಂಸ ಪಕ್ಷಿ ತಗೊಂಬರೋಣ, ಇಡ್ತೀನಿ, ಅದು ಹಾಲನ್ನು ಕುಡಿದು ನೀರು ಬಿಟ್ಬಿಡ್ತದೋ ಅಲ್ಲ. ರಾಜರತ್ನ ಹೇಳಿದ್ರು, ಖಂಡಿತ ಬಿಡ್ತದೆ, ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತದೆ. ನೀನು ಅಲ್ಲೇ ಬಿಡಬೇಕು ಅಂದರೆ ಆಗಲ್ಲ, ಅದು ಎಲ್ಲೋ ಬಿಡ್ತದೆ, ಅವು ಕಾಯ್ಬೇಕು. ನಾವು ಯಾವಾಗಲೂ ಕೊನೆಯಲ್ಲಿ ಹೇಳೋದು ಒಂದು ಮಾತು, ಸುಖ, ಸಂತೋಷ, ಸಮಾಧಾನ, ಸಂತೃಪ್ತಿ ಇವೆಲ್ಲ ಹೊರಗಿನ ವಸ್ತುಗಳಲ್ಲಿ ಸಿಗಲ್ಲ. ಯು ಕ್ಯಾನ್ ಬೈ ಯುವರ್ ಫುಡ್ ಬಟ್ ನಾಟ್ ಅಪೆಟೈಟ್. ಯು ಕ್ಯಾನ್ ಬೈ ಯುವರ್ ಬೆಡ್ ಬಟ್ ನಾಟ್ ಗುಡ್ ಸ್ಲೀಪ್. ಎಲ್ಲವೂ ನಾವು ಒಳಗೆ ಹುಟ್ಟಿಸ್ಕೋಬೇಕಷ್ಟೆ, ಅದು ಹೊರಗೆ ಸಿಗೋದಿಲ್ಲ, ಅಂಗಡಿಗಳಲ್ಲಿ ಸಿಗೋದಿಲ್ಲ. ದೊಡ್ಡ ಕಾರಲ್ಲಿ, ದೊಡ್ಡ ಮನೆಯಲ್ಲಿ, ದೊಡ್ಡ ಬಂಗ್ಲೋ ಅಲ್ಲಿ, ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸಲ್ಲಿ, ಮೈ ತುಂಬ ಒಡವೆ, ಒಳ್ಳೆ ಸೀರೆ, ಒಳ್ಳೆ ಬಟ್ಟೆ, ಅವೆಲ್ಲವೂ ಸಂತೋಷ ಕೊಡಬೇಕು. ಸಂತೋಷ ಒಂದು ಮನಸ್ಥಿತಿ ಇದು. ನಮ್ಮ ಕೊಟ್ಟರೆ ಆರಂಭದಲ್ಲಿ ಹೇಳ್ತಾಯಿದ್ರು, ಎಲ್ಲ ತಲೆ ಖಾಲಿ ಆಗ್ಬಿಟ್ಟವೆ ಅಂತ. ಅದಕ್ಕೆ ಯಾರೋ ದೊಡ್ಡವ್ರು ಹೇಳಿದ್ದಾರೆ, ತಲೆ ಕೂದಲೆಲ್ಲ ಉದುರೋದ ಮೇಲೆ ಬೇಜಾರು ಮಾಡ್ಕೊಬಿಡಪ್ಪ, ಸಂತೋಷವಾಗಿರ್ಬೇಕು ಅಂತ ನಾನು ಯೋಚನೆ ಬೇರೆ ಥರ ಮಾಡಬೇಕು. ಅಯ್ಯೋ ಆವಾಗ ಇಷ್ಟೆಲ್ಲ ಕೂದಲಿತ್ತು, ಇವಾಗ ಉದುರೋಯ್ತು ಅನ್ನೋಕ್ಕೆ ಬದಲು ಮಖ ತೊಳೆಯೋಕ್ಕೆ ಏರಿಯಾ ಜಾಸ್ತಿ ಸಿಕ್ತು ಅಂತ ಸಂತೋಷ. ಎಲ್ಲಿ ತನಕ ಮಖ ತೊಳಿಬೋದು ಇವಾಗ, ಸಂತೋಷ ಪಡೀತ. ಅದಕ್ಕೆ ಅವನು ಯಾರೋ ಒಬ್ಬ, ಅಯ್ಯೋ ಅದರಲ್ಲೂ ರೋಗ ಇಲ್ಲ ಸಾರ್, ಅದು ಸಂತೋಷ ಪಡಕ್ಕೆ ಏನಯ್ಯ, ಮತ್ತೆ ಅಲ್ಲಿ ತನಕ ಮುಖ ತೊಳಿಬೋದು. ಇಲ್ಲ ಸಾರ್, ಮಖ ಎಲ್ಲಿ ಮುಗೀತದೆ, ತಲೆ ಎಲ್ಲಿ ಶುರು ಆಯ್ತದೆ, ಬಾರ್ಡರ್ ಡಿಸ್ಪ್ಯೂಟು. ನಾವೆಲ್ಲರೂ ಬದುಕಿನ ನೆಗೆಟಿವ್ ಸೈಡ್ ಯೋಚನೆ ಮಾಡಬೇಕು ಅಂದರೆ ಯಾವಾಗಲೂ ಸಿಗುತ್ತೆ. ಲೆಟ್ ಅಸ್ ಬಿ ಪಾಸಿಟಿವ್. ನಮ್ಮೊಳಗೆ ಒಂದು ಆತ್ಮತೃಪ್ತಿಯನ್ನು, ಸಂತೋಷನ, ಖುಷಿನ ಹುಟ್ಟಿಸ್ಕೋಬೋದು. ಒಂದು ಕತೆ ಹೇಳ್ಬಿಟ್ಟು ಮುಗಿಸ್ತೀನಿ. ಮುಲ್ಲಾ ನಾಜಿರುದ್ದೀನ್ ಹೇಳಿದ ಕಥೆ ಇದು. ರಾಬಿಯಾ ಅಂತ ಒಬ್ಬಳು ಮುದುಕಿ, ಅವಳ ಮನೆ ಅಂಗಳದಲ್ಲಿ ಏನೋ ಹುಡುಕ್ತಿರ್ತಾಳೆ. ಪಕ್ಕದ ಮನೆ ಹೆಂಗಸ್ ಬಂದು ಕೇಳ್ತಾಳೆ, ಏನು ಹುಡುಕ್ತಾ ಇದೀಯಾ? ಇಲ್ಲೆಲ್ಲ ನನ್ನ ಸೂಜಿ ಬಿದ್ದೋಯ್ತು ಕಣೆ, ಸೂಜಿ ಹುಡುಕ್ತಾ ಇದ್ದೀನಿ. ಹೌದಾ, ನಾನು ಹುಡುಕು, ಯಾರು ಬೇಡ, ಇಬ್ಬರು ಸೇರಿ ಹುಡುಕ್ತಾರೆ, ಸೂಜಿ ಸಿಗಲಿಲ್ಲ. ಅವಳು ಕೇಳ್ತಾಳೆ, ರಾಬಿಯಾ, ಸೂಜಿನ ಎಲ್ಲಿ ಕಳ್ಕೊಂಡೆ ನೀನು? ಮನೆ ಒಳಗೆ ಕಳ್ಕೊಂಡೆ. ಮತ್ತೆ ಇಲ್ಲೇ ಹುಡುಕ್ತಾ ಇದೀಯಾ? ಮನೆ ಒಳಗೆ ಕತ್ಲು ಕಾಣ್ತದ, ಅಲ್ಲಿ ಬೆಳಕಲ್ಲಿ ಹುಡುಕ್ತಾ ಇದ್ದೀನಿ. ಅವಳು ಹೇಳ್ತಾಳೆ, ಮೂರ್ಖ ಹೆಂಗಸ್ ನೀನು, ಒಳಗೆ ಕಳ್ಕೊಂಡಿದ್ದು ಒಳಗೆ ಹುಡುಕಿದ್ರೆ ಸಿಗುತ್ತೇನೆ ಮುದುಕಿ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಪ್ರಪಂಚದಲ್ಲೂ ಭಾಳ ಜನ ಮೂರ್ಖರಿದ್ದಾರೆ, ಅವರು ಕೂಡ ಒಳಗೆ ಕಳ್ಕೊಂಡಿರ್ತಾರೆ, ಹೊರಗೆ ಹುಡುಕ್ತಾ ಇರ್ತಾರೆ, ಸಿಗುತ್ತಾ ಇರ್ತಾರೆ. ಒಳಗೆ ಕಳ್ಕೊಂಡಿದ್ದು ಒಳಗೆ ಹುಡುಕ್ಬೇಕು, ಹೊರಗೆ ಹುಡುಕಿದ್ರೆ ಸಿಗೋದಿಲ್ಲ. ಹೊರಗೆ ಸಂತೋಷನ ಯಾರು ಮಾರೋದಿಲ್ಲ. ಆತ್ಮೀಯರೇ, ಈ ಸಾಂಸ್ಕೃತಿಕ ಸಂಜೆ ಸಂತೋಷವಾಗಿ ಕಳೆದಿದ್ದೀವಿ. ಸಂಸ್ಕೃತಿ ಅಂದರೆ ಮ್ಯಾಥ್ಯೂ ಆರ್ನಾಲ್ಡ್ ಭಾಳ ಸುಂದರವಾದ ಮಾತು ಹೇಳ್ತಾನೆ.
ದ ನೋಬಲ್ ಆಸ್ಪಿರೇಷನ್ ಟು ಲೀವ್ ದ ವರ್ಲ್ಡ್ ಬೆಟರ್ ಆ್ಯಂಡ್ ಹ್ಯಾಪಿಯರ್ ದ್ಯಾನ್ ವಿ ಫೌಂಡ್ ಇಟ್. ಈ ಜಗತ್ತಿಗೆ ನಾವು ಬಂದಾಗ ಈ ಜಗತ್ತು ಹೇಗಿತ್ತೋ ಅದಕ್ಕಿಂತ ಹೋಗುವಾಗ ಈ ಜಗತ್ತನ್ನು ಇನ್ನೂ ಸುಂದರವಾದ ಸುಸ್ಥಿತಿಯಲ್ಲಿ ಬಿಟ್ಟು ಹೋಗಬೇಕು ಅನ್ನೋ ಮನುಷ್ಯನ ಆಕಾಂಕ್ಷೆ ಇದೆಯಲ್ಲ, ಅದನ್ನು ಒಂದು ಸಂಸ್ಕೃತಿ ಅಂತ ಕರೀತಾರೆ. ನಾವೆಲ್ಲರೂ ಬಂದಾಗ ಇಲ್ಲಿ ಹೆಂಗೆ ಬಂದವೋ ಹೋಗುವಾಗ ಒಂದು ಸಂತೋಷದ ವಾತಾವರಣ ಬಿಟ್ಟು ಹೋಗ್ಬೇಕು. ನಾವು ಈ ಜಗತ್ತಿಗೆ, ನಮ್ಮ ಮನೆಗೆ, ನಮ್ಮೂರಿಗೆ ನಾವು ಬಂದಾಗ ಹೇಗಿತ್ತು ಅದಕ್ಕಿಂತ ಅದನ್ನು ಇನ್ನಷ್ಟು ಸುಸ್ಥಿತಿಯಲ್ಲಿ ಬಿಟ್ಟು ಇನ್ನಷ್ಟು ಚಂದವಾಗಿ ಇನ್ನಷ್ಟು ಆನಂದವಾಗಿ ಬಿಟ್ಟು ಹೋಗಬೇಕು ಅಂತ. ಆ ಆನಂದ ಇಲ್ಲಿ ಅಲೆಯಾಡ್ತಿದ್ರೆ ನಮಗದು ಸಾರ್ಥಕದ ಭಾವ. ಪೂಜ್ಯ ಮಹಾಸ್ವಾಮಿಗಳವರು ಇಂಥದ್ದೊಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಮಗೂ ಒಂದು ಅವಕಾಶ ಮಾಡಿದ್ದಾರೆ, ನಿಮಗೂ ಒಂದು ಅವಕಾಶ ಮಾಡಿದ್ದಾರೆ. ನಿಮಗೂ ಬಹಳ ದೊಡ್ಡ ಅವಕಾಶ, ನಮಗೂ ದೊಡ್ಡ ಅವಕಾಶ. ಅವರ ದಿವ್ಯಪಾದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಶಿರಬಾಗಿ ನಮಸ್ಕರಿಸಿ ನನ್ನ ಕಾರ್ಯಕ್ರಮ ನಡೆಸುತ್ತಿದ್ದೇವೆ.